ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಕಾಡಾನೆಗಳಿಂದ ತಮ್ಮ ಕೃಷಿ ಉಳಿಸುವ ಜೊತೆಗೆ ತಮ್ಮ ಪ್ರಾಣವನ್ನು ಉಳಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಜಿಲ್ಲೆಯ ಕೇರಳ ರಾಜ್ಯದಿಂದ ಆಗಮಿಸುವ ಕೇರಳ ಆನೆಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಆನೆ ಟಾಸ್ಕ್ ಫೋರ್ಸ್ ರಚಿಸುತ್ತೇವೆ ಎಂದು ಕಳೆದ ಬಜೆಟ್ನಲ್ಲಿ ಘೋಷಿಸಿದ ರಾಜ್ಯ ಸರ್ಕಾರದ ಭರವಸೆ ಘೋಷಣೆಯಾಗಿಯೇ ಉಳಿದಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಎದುರಿಸುತ್ತಿರುವ ಹಲವು ರೀತಿಯ ಸಮಸ್ಯೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಉಪಟಳದ ಸಮಸ್ಯೆಯೂ ಸೇರಿಕೊಂಡಿದೆ. ಅರಣ್ಯದಂಚಿನಲ್ಲಿರುವ ಜಿಲ್ಲೆಯ ಬೆಳ್ತಂಗಡಿ, ಕಡಬ, ಪುತ್ತೂರು, ಸುಳ್ಯ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದೆ. ಅಂಕಿಅಂಶಗಳ ಲೆಕ್ಕಾಚಾರದ ಪ್ರಕಾರ 4-5 ವರ್ಷಗಳ ಜಿಲ್ಲೆಯದ್ದೇ ಆನೆಗಳು ಎಂದು ಗುರುತಿಸಲ್ಪಟ್ಟಿರುವುದು ಕೇವಲ 20. ಆದರೆ ಕಳೆದ 2 ವರ್ಷಗಳಲ್ಲಿ ಈ ಸಂಖ್ಯೆ 100ರ ಗಡಿ ದಾಟಿದೆ. ಈ ಸಂಖ್ಯೆಯ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಪಕ್ಕದ ಕೇರಳ ರಾಜ್ಯ ಮತ್ತು ಗಡಿ ಜಿಲ್ಲೆಗಳಿಂದ ಜಿಲ್ಲೆಗೆ ಭೇಟಿ ನೀಡುತ್ತಿರುವ ಆನೆಗಳು. ಹೌದು, ಕೇವಲ ಕೇರಳ ರಾಜ್ಯ ಒಂದರಿಂದಲೇ ಸುಮಾರು 60% ಆನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ತೋಟಗಳನ್ನ ನಾಶ ಮಾಡುತ್ತಿದೆ. ಸುಳ್ಯ, ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ಕಡೆಗಳಲ್ಲೂ ಇದೇ ಕೇರಳ ಭಾಗದಿಂದ ಆಗಮಿಸುವ ಆನೆಗಳದ್ದೇ ಕಾರುಬಾರಾಗಿದೆ. ಮಂಡೆಗೋಲು ಅರಣ್ಯದಿಂದ ಪಯಸ್ವಿನಿ ನದಿಯನ್ನ ದಾಟಿ ಈ ಆನೆಗಳು ಮರ್ಕಂಜ, ಆರಂತೋಡು, ಸಂಪಾಜೆ, ಪಾಣಾಜೆ, ಪೆರ್ಲಂಪಾಡಿ ಮೊದಲಾದ ರಕ್ಷಿತ ಅರಣ್ಯದ ಮೂಲಕ ಸಾಗಿ ಕಾಡಿನಂಚಿನಲ್ಲಿರುವ ಕೃಷಿ ಭೂಮಿಗಳಿಗೆ ನುಗ್ಗಿ ಹಾನಿ ಮಾಡುತ್ತವೆ. ಕೃಷಿ ತೋಟಗಳಿಗೆ ಅಳವಡಿಸಿದ ನೀರಿನ ಪೈಪ್ಗಳನ್ನು ಒಡೆದು ಹಾಕಿ ಅಪಾರ ನಷ್ಟಕ್ಕೆ ಕಾರಣವಾಗಿದೆ. ಅಲ್ಲದೆ ಜನರ ಮೇಲೂ ಈ ಆನೆಗಳು ದಾಳಿ ನಡೆಸಲು ಮುಂದಾಗುತ್ತಿದ್ದು ಕೃಷಿಕನಿಗೆ ಇತ್ತ ಬೆಳೆಯೂ ಇಲ್ಲ, ಅತ್ತ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಆನೆಗಳು ಜನವಸತಿ ಪ್ರದೇಶಗಳಿಗೆ ಬರೋದನ್ನ ತಡೆಯಲು ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸುವ ಘೋಷಣೆಯನ್ನ ಮಾಡಿತ್ತು. ಆದರೆ ಆ ಘೋಷಣೆಯಾಗಿಯೇ ಉಳಿದಿದೆ. ಸರ್ಕಾರ ಕೂಡಲೇ ಈ ತಂಡವನ್ನ ರಚಿಸುವ ಜೊತೆಗೆ ರ್ಯಾಪಿಡ್ ರೆಸ್ಕ್ಯೂ ಫೋರ್ಸ್ ಅನ್ನ ರಚಿಸಬೇಕು. ಈ ತನಕ ಆನೆ ದಾಳಿಯಿಂದ ಹಾನಿಯಾದವರಿಗೆ ನೀಡಬೇಕಾದ 4 ಕೋಟಿ ರೂಪಾಯಿಗಳ ಘೋಷಿತ ಪರಿಹಾರವನ್ನ ಶೀಘ್ರ ಬಿಡುಗಡೆಗೊಳಿಸಬೇಕು ಮತ್ತು ಈ ತನಕ ಆದ ಸುಮಾರು 40 ಕೋಟಿ ರೂಪಾಯಿಗಳ ಕೃಷಿ ಹಾನಿ ನೀಡಲು ಸರ್ಕಾರ ಮುಂದಾಗಬೇಕು ಎನ್ನುವ ಒತ್ತಾಯ ಕೃಷಿಕರಿಂದ ಕೇಳಿಬರುತ್ತದೆ. ಕಾಡಾನೆಗಳ ಜೊತೆಗೆ ಕಾಡು ಕೋಣ, ಕಾಡು ಹಂದಿ, ಕಡಬೆ ಮೊದಲಾದ ವನ್ಯಜೀವಿಗಳು ಕೃಷಿಕನ ನಿದ್ದೆಗೆಡಿಸಿದೆ. ಸರ್ಕಾರ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಜಿಲ್ಲೆಯಲ್ಲಿ ಕೇರಳ ರಾಜ್ಯದ ಕೃಷಿಕರು ಮಾಡಿದಂತೆ ಕಾಡು ಪ್ರಾಣಿಗಳ ದಾಳಿಗೆ ಪ್ರತಿದಾಳಿ ನಡೆಸಲು ಸಿದ್ಧತೆ ನಡೆಸಲು ನಿರ್ಧರಿಸಿದ್ದಾರೆ. ಕೃಷಿಕರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಈಗ ಕೃಷಿಕರಿಗೆ ದೊಡ್ಡ ಮಟ್ಟಿನ ಸಮಸ್ಯೆ ಆಗಿರುವಂಥದ್ದು ವನ್ಯಜೀವಿಗಳಿಂದ ಕೃಷಿಗೆ ಆಗುತ್ತಿರುವ ಹಾನಿ. ಅದರಲ್ಲಿ ವಿಶೇಷವಾಗಿ ಆನೆ. ದಕ್ಷಿಣ ಕನ್ನಡದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ವಾಸವಾಗಿರುವ ಆನೆಗಳು ಇದ್ದು ಲಿಮಿಟೆಡ್ ಸಂಖ್ಯೆಯಲ್ಲಿತ್ತು. ಸುಮಾರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20-30 ಆನೆಗಳಿದ್ವು. ಆದರೆ ಪ್ರಸ್ತುತ ಈಗ 2025ನೇ ಇಸವಿಯಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಅಂದರೆ ವಿಶೇಷವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ ಈ 4 ತಾಲೂಕುಗಳಲ್ಲಿರುವ ಒಟ್ಟು ಆನೆಗಳ ಸಂಖ್ಯೆ 100ಕ್ಕೂ ಹೆಚ್ಚು ಇದೆ ಎಂಬುದು ನಮ್ಮ ಖಚಿತವಾದ ಅಭಿಪ್ರಾಯ. ಇದು ಎಲ್ಲಿಂದ ಬರ್ತಾ ಇವೆ ಅಂತ ಹೇಳಿದ್ರೆ ಕೇರಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಬರ್ತಾ ಇವೆ. ಕೊಡಗಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಳ್ಯ ತಾಲೂಕಿಗೆ ಬರ್ತಾ ಇದೆ. ಸಕಲೇಶ್ಪುರ ಭಾಗದಿಂದ ಕಡಬ ತಾಲೂಕಿಗೆ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಬೆಳ್ತಂಗಡಿಗೆ ಬರ್ತಾ ಇದೆ. ಒಟ್ಟು 60% ಭಾಗದಷ್ಟು ಆನೆಗಳು ನಮ್ಮ ಸುಳ್ಯ ತಾಲೂಕಿನಲ್ಲೇ ಕಾನ್ಸಂಟ್ರೇಟೆಡ್ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಈ 4 ತಾಲೂಕುಗಳಲ್ಲಿ ಸುಳ್ಯ, ಬೆಳ್ತಂಗಡಿ, ಕಡಬ, ಪುತ್ತೂರು ಈ ತಾಲೂಕುಗಳಲ್ಲಿ ಆನೆಗಳು ದಿನನಿತ್ಯ ಕೃಷಿಕರ ತೋಟಕ್ಕೆ ನುಗ್ಗಿ ಲಗ್ಗೆ ಇಟ್ಟು ರೈತರು ತಮ್ಮ ಜಮೀನಿನಲ್ಲಿ ತಮ್ಮ ಸ್ವಂತ ಜಮೀನಲ್ಲಿ ಏನು ಕೃಷಿ ಮಾಡಿದ್ದಾರೆ ಅದಕ್ಕೆ ಹಾನಿ ಮಾಡ್ತಾ ಇವೆ. ಅಡಿಕೆ ಮರ, ರಬ್ಬರ್, ತೆಂಗಿನ ಮರ, ಬಾಳೆ ಮತ್ತೆ ಯಾವುದೇ ಬೆಳೆಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ.